ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರದ ಮಾದರಿಯ ವೇತನ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಒತ್ತಾಯಿಸಿದರು. ನಗರದ ಎಂಆರ್ಎಂಸಿ ಸ್ಯಾಕ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಗಳ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅವರು ಮಾತನಾಡಿದರು. ದೇಶದ 22 ರಾಜ್ಯಗಳಲ್ಲಿ ಕೇಂದ್ರ ಮಾದರಿಯ ವೇತನ ವ್ಯವಸ್ಥೆ ಜಾರಿಯಲ್ಲಿದೆ. ಹಿಂದುಳಿದ ಬಿಹಾರದಲ್ಲೂ ಈ ವ್ಯವಸ್ಥೆ ಅನುಷ್ಠಾನಗೊಂಡಿದೆ. ಆದರೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮುಂದುವರೆದಿರುವ ಕರ್ನಾಟಕದಲ್ಲಿ ಇನ್ನೂ ಕೇಂದ್ರ ಮಾದರಿಯ ವೇತನ ಜಾರಿಯಾಗಿಲ್ಲ. ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಸುಮಾರು 2.93 ಲಕ್ಷ ಎನ್ಪಿಎಸ್ ನೌಕರರಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸುವ ಭರವಸೆ ನೀಡಿದ್ದಾರೆ. ಅದನ್ನು ಈಡೇರಿಸುವ ವಿಶ್ವಾಸವಿದೆ. ನೌಕರರು ಸುಧಾರಣೆಯ ವಿಚಾರದಲ್ಲಿ ಹೊಸತನಕ್ಕೆ ತೆರೆದುಕೊಳ್ಳಬೇಕು ಎಂದರು. ವಿಧಾನ ಪರಿಷತ್ ಸದಸ್ಯ ಶಶೀಲ್ ಜಿ ನಮೋಶಿ ಮಾತನಾಡಿ, ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 19% ಪಾಲು ಹೊಂದಿರುವ ಕಲ್ಯಾಣ ಕರ್ನಾಟಕದ ನೌಕರರು ಸರ್ಕಾರಿ ಸೇವೆಯಲ್ಲಿ ಕೇವಲ 4% ಈ ಅಂತರಕ್ಕೆ 371 ಸಮರ್ಪಕವಾಗಿ ಅನುಷ್ಠಾನಗೊಳ್ಳದಿರುವುದೇ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದರು. ರೆಸ್ಪಾನ್ಸಿಬಿಲಿಟೀಸ್ ಬಹಳ ಜಾಸ್ತಿ ಆಗಿದೆ, ನಮ್ಮ ಮೇಲೆ ಜವಾಬ್ದಾರಿ ಬಹಳ ಜಾಸ್ತಿ ಆಗಿದೆ. ಮೊದಲು ಪ್ರಮೋಷನ್ ಸಿಗುತ್ತೆ ಅಂತಂದ್ರೆ ನಾನು ಶಿಕ್ಷಕರ ಪ್ರತಿನಿಧಿಯಾಗಿ ಇವತ್ತು ಹೇಳ್ತಾ ಇದ್ದೀನಿ. ಪ್ರಮೋಷನ್ಸ್ ಬಂತು ಅಂತಂದರೆ ಅದರೊಳಗೆ 60-70% ಮಹಿಳೆಯರು ಪ್ರಮೋಷನ್ ಬ್ಯಾಡ್ರಿ, ಮುಖ್ಯ ಗುರುಗಳು ಆಗ್ತೀರಿ, ಇಲ್ಲ ಬ್ಯಾಡ್ರಿ, ಲೆಕ್ಚರರ್ ಆಗ್ತೀರಿ, ಇಲ್ಲ ಬ್ಯಾಡ್ ಸರ್ ನಾವು ಬಿಡ್ತಾ ಇದ್ದೀವಿ, ಒಂದು ಇಂಪ್ಲಿಮೆಂಟ್ ಕಟ್ ಆಗುತ್ತಲ್ಲ ಅಂತಂದರೆ ಕಟ್ ಆದ್ರೆ ಪರವಾಗಿಲ್ಲ ಬ್ಯಾಡ್ರಿ. ನಾನು ಮಹಿಳೆಯರಿಗೆ ಕೇಳ್ತೀನಿ, ನಾನು ಜವಾಬ್ದಾರಿ ಬಿಡಬೇಡ್ರಿ, ನೀವು ಹಿಂಗೆ ಬಿಟ್ರಿ ಅಂತಂದರೆ ಈಗ ನಾಳೆ ಮೋದಿ ಸರ್ಕಾರ ಬಹುಶಃ ರಿಸರ್ವೇಷನ್ ಬಿಲ್ಲನ್ನು ಪಾಸ್ ಮಾಡ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಆ ಪಾಸ್ ಆದಮೇಲೆ ನೀವು ಸ್ವಲ್ಪ ರಿಟೈರ್ ಹಂತದಲ್ಲಿ ಬರಲಿ ಅಥವಾ ರಿಟೈರ್ ಆದಮೇಲೆ, ಯಾಕಂದ್ರೆ ರಾಜಕೀಯಕ್ಕೆ ಬಂದ್ರಿ ಅಂತಂದ್ರೆ ಇಲ್ಲೇ ರಿಟೈರ್ಮೆಂಟೇ ಇಲ್ಲ, ನಿಮ್ಗೆ ಗೊತ್ತಲ್ಲ, ರಿಟೈರ್ಮೆಂಟೇ ಇಲ್ಲ. ಮತ್ತು ಮುಂದೆ ಯಾರು ಮತ್ತು ಪಾರ್ಲಿಮೆಂಟು MLA ಆಗೋರು ಯಾರು? ನೀವೇ ಅಲ್ಲ. ಯಾಕೆ ತಯಾರಾಗ್ಬೋದು? ನಾನು ಮಹಿಳೆಯರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಟ್ಟಾರೆ ಜವಾಬ್ದಾರಿ ಭಾಳ ಜಾಸ್ತಿ ಆಗಿದೆ, ಸಮಸ್ಯೆಗಳು ಭಾಳ ಜಾಸ್ತಿ ಆಗಿದ್ದಾವೆ. ಹೀಗಾಗಿ ಏನು ಮಾಡಿದರೆ ಏನಾಗುತ್ತೋ ಅನ್ನುವಂಥ ಒಂದು ಭಯ ಆ ವಾತಾವರಣದಲ್ಲಿ ಇವತ್ತು ಸರ್ಕಾರಿ ನೌಕರದಾರಿದ್ದಾನೆ ಅಂತಂದು ಹೇಳಬೇಕಾಗುತ್ತೆ. ಷಡಕ್ಷರಿ ಅವ್ರು ನಗ್ತಾರೆ, ಇಲ್ಲರಿ ಆರಾಮದಾರಿ ಅಂತಲೂ ಅವರು ಗೊತ್ತಿರಬೇಕು. ಆದರೆ ಅವರಿಗೂ ಎಲ್ಲರಿಗೂ ಗೊತ್ತು ಕಷ್ಟ ಕೂಡ ಎಷ್ಟಿದೆ ಅಂತ ಆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಿದ್ದೇನೆ. ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ರಮೇಶ್ ಸಂಘ ಮಾತನಾಡಿ, ಸರ್ಕಾರಿ ನೌಕರರ ಜೀವನವು ಹಲವು ನಿರ್ಬಂಧಗಳಿಗೆ ಒಳಪಟ್ಟಿರುತ್ತದೆ. ಸರ್ಕಾರಿ ಸೇವೆಯಲ್ಲಿರುವವರು ತಮ್ಮ ಕೇಂದ್ರ ಸ್ಥಾನವನ್ನ ಬಿಡಬಾರದು. ಕೆಲವು ವೈಯಕ್ತಿಕ ವಸ್ತುಗಳ ಖರೀದಿಗೂ ಅನುಮತಿ ಪಡೆಯಬೇಕಾದಂತಹ ನಿಯಮಗಳಿವೆ. ಯುವಕರು ಸರ್ಕಾರಿ ನೌಕರಿಯನ್ನ ಮೊದಲು ಆಯ್ಕೆಯಾಗಿ ಪರಿಣಮಿಸುವ ಬದಲು ಇತರೆ ಅವಕಾಶಗಳ ಬಗ್ಗೆಯೂ ಚಿಂತಿಸಬೇಕು ಎಂದು ಸಲಹೆ ನೀಡಿದರು. ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ಬಸವರಾಜ ಬಳ್ಳುಂಡಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. 2025-26ನೇ ಸಾಲಿನಲ್ಲಿ 90% ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಿತ್ತಾಪುರ ಕಂಬಳೇಶ್ವರ ಸಂಸ್ಥಾನ ಮಠದ ಸೋಮಶೇಖರ ಶಿವಾಚಾರ್ಯರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಹಾಗೂ ನಗರ ಪೊಲೀಸ್ ಆಯುಕ್ತ ಶರಣಪ್ಪ, ಸಂಘದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಎಸ್ ಬಸವರಾಜು, ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ಬಿ ಸೇರಿದಂತೆ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಿವಿಧ ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ತಾಲೂಕು ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.